ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆ ರದ್ದಾಗುತ್ತಾ ಸಿಎಂ ಸಿದ್ದರಾಮಯ್ಯ ಮಾಡಿದಂತಹ ಘೋಷಣೆಯನ್ನು ದೇವರಾಜ್ ಅರಸು ಜಯಂತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸಿಡಿಸಿದ ಹೊಸ ಬಾಂಬ್ ಹೇಗಿದೆ? ಬನ್ನಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಶೇಷವಾದಂಥ ಮಾಹಿತಿಯನ್ನು ನೀಡ್ತಾ ಹೋಗ್ತೇನೆ. ನಾನು ಮಲನಗೌಡ ಮಾಲೆ ಪಾಟೀಲ್. ಇದು ಅನನ್ಯ ಟಿವಿ ಕನ್ನಡಕ್ಕೆ ಸ್ವಾಗತ. ಸ್ನೇಹಿತರೆ, ಬಿಜೆಪಿಯ ಆಡಳಿತ ಅವಧಿಯಲ್ಲಿ ಜಾರಿಗೆ ತಂದಂತಹ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ರದ್ದುಪಡಿಸಿ ಕಾಯ್ದೆಯ ಉಪಬಂಧ 79A ಮತ್ತು 79B ಅನ್ನು ಮರುಸ್ಥಾಪನೆ ಮಾಡುವುದಕ್ಕೆ ನಿರ್ಧಾರ ಮಾಡಿರುವೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಮಾರಂಭವೊಂದರಲ್ಲಿ ಹೇಳಿದ್ದಾರೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಳೆದ ಮಂಗಳವಾರ ಏರ್ಪಡಿಸಿದಂತಹ ಮಾಜಿ ಸಿಎಂ ಡಿ ದೇವರಾಜು ಅರಸು ಅವರ 109ನೇ ಜಯಂತಿಯ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದಂತಹ ಒಂದು ವಿಶೇಷವಾದಂತಹ ಅಂಶಗಳಲ್ಲಿ ಇದು ಕೂಡ ಒಂದು. ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಪ್ರಮುಖವಾದಂಥ ವಿಚಾರಗಳನ್ನು ಸಾರ್ವಜನಿಕರ ಮುಂದೆ ಇಡಬೇಕಾದಂಥ ಒಂದಷ್ಟು ಅಂಶಗಳನ್ನು ತಿಳಿಸಿದ್ದಾರೆ. ನೋಡಿ, ಕಾರ್ಮಿಕರ ಪರ ಹಿರಿಯ ಹೋರಾಟಗಾರ ಮಾಜಿ ಸಚಿವ SK ಕಾಂತ ಅವರಿಗೆ ಡಿ ದೇವರಾಜ ಅರಸು ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನವನ್ನು ಮಾಡಿ ಸನ್ಮಾನವನ್ನು ಕೂಡ ಇದೇ ಸಂದರ್ಭದಲ್ಲಿ ಮಾಡಿ ಗೌರವ ಸಮರ್ಪಿಸಲಾಯಿತು. ಬಡವರಿಗೆ ನ್ಯಾಯವನ್ನು ಕೊಡಿಸಬೇಕು ಅಂತ ಅರಸು ಉಳುವವನೇ ಭೂಮಿ ಒಡೆಯನನ್ನಾಗಿಸೋದಕ್ಕೆ ಭೂ ಸುಧಾರಣೆ ಕಾಯ್ದೆಯನ್ನು ಜಾರಿಗೊಳಿಸಿದರು. ಆದರೆ ಇವತ್ತೇನಾಗ್ತಾ ಇದೆ, ಬಡವರು ಸಾಮಾಜಿಕ ನ್ಯಾಯ ಅಂದರೆ ಬಡವರಾಗಿಲ್ಲದೆ ಇರತಕ್ಕಂಥವರು, ಸಾಮಾಜಿಕ ನ್ಯಾಯದ ಪರವಾಗಿ ಇಲ್ಲದೆ ಇರತಕ್ಕಂಥ BJP ಉಳ್ಳವನೇ ಭೂಮಿಯ ಒಡೆಯನಾಗೋದಕ್ಕೆ ಅವಕಾಶವನ್ನು ಕಲ್ಪಿಸಿಬಿಟ್ಟಿದೆ ಅಂತ ಸಿಎಂ ಸಿದ್ದರಾಮಯ್ಯನವರು ಈ ಕಾಯ್ದೆಯಲ್ಲಿ ಆದಂತಹ ಒಂದಷ್ಟು ಬದಲಾವಣೆಗಳ ಕುರಿತಂತೆ ಟೀಕೆಯನ್ನು ಮಾಡಿದ್ದಾರೆ BJPಗೆ. ನೋಡಿ, ಅರಸು ಕಾಲದ ಭೂ ಸುಧಾರಣಾ ಕಾಯ್ದೆ 1961ರ ಉಪಬಂಧ 79A ಮತ್ತು B ಇದನ್ನು ರದ್ದುಪಡಿಸಿತ್ತು. ಇದರೊಂದಿಗೆ ಕೃಷಿ ಕುಟುಂಬದವರು ಮಾತ್ರ ಕೃಷಿ ಭೂಮಿಯನ್ನು ಖರೀದಿಸಬೇಕು, ಕೃಷಿ ಆದಾಯದ ಮಿತಿ 25 ಲಕ್ಷ ರೂಪಾಯಿ ಒಳಗಿದ್ದವರು ಮಾತ್ರ ಜಮೀನು ಖರೀದಿ ಮಾಡಬಹುದು ಎಂಬುದನ್ನು ಕೊನೆಗೊಳಿಸಿಬಿಟ್ಟಿದೆ. ಕಾಯ್ದೆ ರದ್ದಾದ ಬಳಿಕ ವಿಚಾರಣೆಗೆ ಬಾಕಿ ಇದ್ದಂತಹ 13,000ಕ್ಕೂ ಹೆಚ್ಚು ಪ್ರಕರಣಗಳನ್ನು ಕೈಬಿಟ್ಟು ಉಳ್ಳವರಿಗೆ ಅನುಕೂಲ ಮಾಡಿಕೊಟ್ಟಿದೆ. ಇಲ್ಲಿ ಸಿದ್ದರಾಮಯ್ಯನವರು ನೆನಪಿಸುವುದಕ್ಕೆ ಹೊರಟಿರ್ತಕ್ಕಂಥದ್ದು ಏನಂದರೆ, ಯಾರು ಕೃಷಿ ಭೂಮಿಯನ್ನು ಕೃಷಿ ಮಾಡತಕ್ಕಂಥ ಉದ್ದೇಶಕ್ಕೆ ಮಾತ್ರ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದ್ದಂತಹ ಕಾಯ್ದೆಯಲ್ಲಿ ಯಾರು ಬೇಕಾದರೂ ಬಂದು ಕೃಷಿ ಭೂಮಿಯನ್ನು ಮಾರಾಟ ಮಾಡುವವರಿಂದ ತೆಗೆದುಕೊಂಡು ಅದನ್ನು ಯಾವ ಉದ್ದೇಶಕ್ಕೆ ಬಳಸ್ಕೊಳ್ಬೇಕು ಅನ್ನುವಂಥ ವಿಚಾರಕ್ಕೆ BJP ಒಂದಷ್ಟು ಸಡಿಲಿಕೆಯನ್ನು ತನ್ನ ಅವಧಿಯಲ್ಲಿ ಮಾಡಿದ್ದು ನ್ಯಾಯಸಮ್ಮತವಲ್ಲ. ಕೃಷಿಕರಿಗೆ, ವಿಶೇಷವಾಗಿ ರೈತರಿಗೆ ಕೃಷಿ ಭೂಮಿಯ ಒಂದಷ್ಟು ಕೊಡುಕೊಳ್ಳುವಿಕೆಯ ವಿಚಾರದಲ್ಲಿ ಇದರಿಂದ ವ್ಯತ್ಯಯ ಉಂಟಾಗಿ ಆ ಕೃಷಿ ಭೂಮಿ ಕೃಷಿ ಮಾಡುವವನ ಕೈತಪ್ಪುವಂತಹ ಸಾಧ್ಯತೆ ಉಂಟಾಗುವ, ಇದರಿಂದ ಮತ್ತೆ ಉಳ್ಳವನೇ ಯಾರು ಹಣಕಾಸಿದ್ದಂಥವರು ಮಾತ್ರ ಬಂದು ಭೂಮಿಯನ್ನು ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಪದ್ಧತಿಯನ್ನು ಪರೋಕ್ಷವಾಗಿ BJP ಆರಂಭ ಮಾಡಿಬಿಟ್ಟಿದೆ ಅನ್ನುವಂಥದ್ದನ್ನು ಸಿದ್ದರಾಮಯ್ಯನವರು BJPಗೆ ಟೀಕೆ ಮಾಡಿದ್ದಾರೆ. ಕಾಯ್ದೆ ರದ್ದಾದ ಬಳಿಕ ವಿಚಾರಣೆಗೆ ಬಾಕಿ ಇದ್ದಂತಹ 13,000ಕ್ಕೂ ಹೆಚ್ಚು ಪ್ರಕರಣಗಳನ್ನು ಕೂಡ ಇಂತಹ ಬಂದಂಥ ಕಾಯ್ದೆ ಕೂಡ ರದ್ದಾಗುತ್ತೆ. ಅದಾದ ಬಳಿಕ ಒಂದಷ್ಟು ವಿಚಾರಣೆ ನಡೆದು 13,000ಕ್ಕೂ ಹೆಚ್ಚು ಪ್ರಕರಣಗಳನ್ನು ಕೈಬಿಟ್ಟು ಉಳ್ಳವರಿಗೆ ಅನುಕೂಲವನ್ನು ಮಾಡಿಕೊಟ್ಟಿದೆ. ಬಡವರ ವಿರೋಧಿಯಾದ ಕಾಯ್ದೆ ತಿದ್ದುಪಡಿ ರದ್ದು ಮಾಡಿ 79A ಮತ್ತು B ಮರುಸ್ಥಾಪಿಸಲಾಗುವುದು. ವಿಧಾನ ಪರಿಷತ್ನಲ್ಲಿ ಪಕ್ಷ ಬಹುಮತವನ್ನು ಪಡೆಯುವುದಕ್ಕಾಗಿ ಕಾಯ್ತಾ ಇರುವೆ. ನಿರೀಕ್ಷಿತ ಬಲ ಪಡೆದ ನಂತರ ಅರಸು ಕಾಲದ ಉಳುವವನೇ ಭೂಮಿ ಒಡೆಯ ಕಾನೂನು ಮತ್ತೆ ಜಾರಿಗೊಳಿಸ್ತೇವೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಇನ್ನು ಈ ವಿಚಾರದ ಜೊತೆಗೆ ಸಿಎಂ ಸಿದ್ದರಾಮಯ್ಯರು ಮತ್ತೊಂದಷ್ಟು ಪ್ರಮುಖವಾದಂಥ ಅಂಶಗಳನ್ನು ಕೂಡ ಪ್ರಮುಖವಾದಂಥ ವಿಷಯಗಳನ್ನು ಕೂಡ ತಮ್ಮ ಮಾತುಗಳಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಇನ್ನು ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಪರಿಸ್ಥಿತಿ ಸುಧಾರಣೆ ಸಾಧ್ಯ ಅಂತ ಆ ಪ್ರಯತ್ನಕ್ಕೆ ಕೈ ಹಾಕಿದ್ದೇನೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಜಾತಿ ಗಣತಿಯನ್ನು ಮಾಡೋದಕ್ಕೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಪರಿಸ್ಥಿತಿ ಸುಧಾರಣೆ ಆಗಬೇಕು, ಎಲ್ಲರೂ ಕೂಡ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಗೆ ಅನುಕೂಲ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಜಾತಿ ಗಣತಿಯ ವಿಚಾರಕ್ಕೆ ಕೈ ಹಾಕಿದ್ದೇನೆ ಅಂತ ಸಿದ್ದರಾಮಯ್ಯನವರು ತಿಳಿಸಿದರು. ಇದೇ ಸಿಟ್ಟಿನಿಂದ ಇಲ್ಲದ ಪ್ರಕರಣದಲ್ಲಿ ನನ್ನನ್ನು ಸಿಲುಕಿಸಿ ರಾಜಕೀಯವಾಗಿ ಮುಗಿಸುವುದಕ್ಕೆ ಷಡ್ಯಂತ್ರವನ್ನು ಹೂಡಿದೆ BJP ಮತ್ತು ಮತ್ತಿತರೆ ಪಕ್ಷಗಳು. ಕೆಲವರು ಇದಕ್ಕಾಗಿ ಕೈ ಜೋಡಿಸ್ತಾ ಇದ್ದಾರೆ. ಷಡ್ಯಂತ್ರದ ವಿರುದ್ಧ ಅವಕಾಶ ವಂಚಿತರು, ಹಿಂದುಳಿದವರು ಒಗ್ಗಟ್ಟಾಗಿ ಹೋರಾಟವನ್ನು ಮಾಡಬೇಕಾದ ಅಗತ್ಯತೆ ಇದೆ. ಪರೋಕ್ಷವಾಗಿ ಯಾರು ಹಿಂದುಳಿದವರಿದ್ದೀರಿ, ಯಾರು ಅವಕಾಶ ವಂಚಿತರಿದ್ದೀರಿ, ಯಾರು ಸಾಮಾಜಿಕ ನ್ಯಾಯದ ಪರವಾಗಿದ್ದೀರಿ, ಅವರೆಲ್ಲರೂ ಕೂಡ ನನ್ನ ಮೇಲೆ ನಡೀತಕ್ಕಂಥ ಷಡ್ಯಂತ್ರ ಏನಿದೆ ಇದಕ್ಕೆ ನೀವು ನನ್ನೊಂದಿಗೆ ಹೋರಾಟಕ್ಕೆ ಕೈ ಜೋಡಿಸಬೇಕು, ನನ್ನ ಮೇಲೆ ನಡೀತಕ್ಕಂಥ ಷಡ್ಯಂತ್ರವನ್ನು ನೀವು ಹೋರಾಟ ಮಾಡಿ ಭೇದಿಸಬೇಕು ಅಂತ ಪರೋಕ್ಷವಾಗಿ ಸಿಎಂ ಸಿದ್ದರಾಮಯ್ಯನವರು ಮನವಿಯನ್ನು ಮಾಡಿಕೊಂಡಿದ್ದಾರೆ.
ಜಾತಿ ವ್ಯವಸ್ಥೆ ನಿರ್ಮೂಲನೆ, ವಂಚಿತರಿಗೆ ಅವಕಾಶ, ಅಕ್ಷರ ಸಂಸ್ಕೃತಿ, ಸಂಪತ್ತಿನ ಹಂಚಿಕೆಯಿಂದ ಬಸವಾದಿ ಶರಣರು ಅರಸು ಆಶಯದಂತೆ ಸಮ ಸಮಾಜ ನಿರ್ಮಾಣ ಸಾಧ್ಯ ಅಂತ ಸಿಎಂ ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಅಂದರೆ ಜಾತಿ ಗಣತಿಯ ಅಂಶದ ಆಧಾರದ ಮೇಲೆ ಮುಂದೆ ಬರತಕ್ಕಂಥ ಒಂದಷ್ಟು ಸುಧಾರಣೆಗಳು ಸಮ ಸಮಾಜವನ್ನು ನಿರ್ಮಾಣ ಮಾಡತಕ್ಕಂಥ ಆಶಯವನ್ನು ಇಟ್ಕೊಂಡಿದೆ. ಹಾಗಾಗಿ ಅರಸು ಅವರು ಕಂಡಂತಹ ಕನಸು ಮತ್ತಷ್ಟು ನನಸಾಗುವಂತಹ ಸಾಧ್ಯತೆಗೆ ಅವಕಾಶ ಆಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯನವರು ಜಾತಿ ಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ತಮ್ಮ ಮಾತನ್ನು ಮುಂದುವರಿಸಿ ಅರಸು ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಂಶಗಳನ್ನು ಮಾತನಾಡೋದಕ್ಕೆ ಆರಂಭ ಮಾಡ್ತಾರೆ. ಅರಸು ಅವರ ವಿರುದ್ಧ ಅವಕಾಶವಾದಿತನ, ಭ್ರಷ್ಟಾಚಾರ, ಅಪಪ್ರಚಾರವನ್ನು ನಡೆಸಿ ಅಧಿಕಾರದಿಂದ ಅವ್ರನ್ನ ಕೆಳಗಿಳಿಸುವುದಕ್ಕೆ ವ್ಯವಸ್ಥಿತವಾದಂಥ ಷಡ್ಯಂತ್ರವನ್ನು ರೂಪಿಸಿ, ಸಂಚನ್ನು ರೂಪಿಸಿ ಆವತ್ತು ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡಲಾಗಿತ್ತು ಅನ್ನುವುದನ್ನು, ಅಂದರೆ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಯಾವ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ, ಇಂತಹದ್ದೇ ಪರಿಸ್ಥಿತಿ ದೇವರಾಜು ಅರಸು ಅವರು ಕೂಡ ಎದುರಿಸಬೇಕಾಗಿತ್ತು. ಆವತ್ತಿನ ಸಮಯ ಸಂದರ್ಭ ಆಗಿತ್ತು. ಸೊ ಅದೇ ಪರಿಸ್ಥಿತಿ ಇವತ್ತು ನನಗೂ ಕೂಡ ಬಂದಿದೆ. ಹಾಗಾಗಿ ನಾನು ಪೂರ್ಣಾವಧಿಯನ್ನು ಪೂರೈಸಿದ್ದೇನೆ, ನಾನು 2ನೇ ಅವಧಿಗೆ ಮುಖ್ಯಮಂತ್ರಿ ಆಗಿದ್ದೇನೆ, ನನ್ನನ್ನು ಷಡ್ಯಂತ್ರವನ್ನು ಮಾಡಿ ರಾಜಕೀಯವಾಗಿ ಮುಗಿಸುವುದಕ್ಕೆ BJP ಮತ್ತಿತರ ಪಕ್ಷಗಳು ಕೈ ಜೋಡಿಸಿವೆ. ಇದಕ್ಕೆ ಕೆಲವರು ಪಿತೂರಿಯನ್ನು ಮಾಡ್ತಾ ಇದ್ದಾರೆ. ಅರಸು ಅವರು ಕೂಡ ಇಂಥ ಸನ್ನಿವೇಶವನ್ನು ಎದುರಿಸಿದ್ರು ಅನ್ನೋದನ್ನು, ಅರಸು ಅವರ ಮುಖೇನ ತಮ್ಮ ಪರಿಸ್ಥಿತಿಯನ್ನು ಮತ್ತೊಮ್ಮೆ ಸಾರ್ವಜನಿಕರ ಮುಂದೆ ಇಡತಕ್ಕಂಥ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಹೀಗೆ ಅರಸು ಅವರನ್ನ ಸ್ಮರಿಸಿಕೊಂಡು ಅವರ ಹಾದಿಯಲ್ಲಿ ನಡೀತಾ ಇರತಕ್ಕಂಥ ನಿಮ್ಮ ಸಿದ್ದರಾಮಯ್ಯ, ಅಂದರೆ ನನ್ನ ಮೇಲೆ, ಅಂದರೆ ಯಾವ ಮುಖ್ಯಮಂತ್ರಿ ಅರಸು ಅವರ ದಾರಿಯಲ್ಲಿ, ಸಾಮಾಜಿಕ ನ್ಯಾಯದ ದಾರಿಯಲ್ಲಿ ನಡೀತಾ ಇದ್ದಾರೆ, ಅವರನ್ನು ಮುಗಿಸ್ತಕ್ಕಂಥ ಷಡ್ಯಂತ್ರ ಮಾಡೋದಕ್ಕಾಗಿ ದೆಹಲಿಯಿಂದ, ಅಂದರೆ ಕೇಂದ್ರ ಸರ್ಕಾರ ಅಥವಾ BJP ನಾಯಕರು ರಾಜಭವನದವರೆಗೆ ವಾಮ ಮಾರ್ಗದಲ್ಲಿ ಅಧಿಕಾರವನ್ನು ಹಿಡಿಯುವ ವ್ಯವಸ್ಥಿತವಾದ ಪಿತೂರಿಯನ್ನು ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ಜನ ರೊಚ್ಚಿಗೊಳ್ಳಬೇಕು ಅಥವಾ ಎಚ್ಚೆತ್ತುಕೊಳ್ಳಬೇಕು ಅಂತ ಸಲಹೆಯನ್ನು ನೀಡಿದರು ಸಿಎಂ ಸಿದ್ದರಾಮಯ್ಯನವರು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಅಧ್ಯಕ್ಷತೆಯನ್ನು, ಆವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ರಿಜ್ವಾನ್ ಅರ್ಷದ್ ಅವರು ಕೂಡ ಮಾತನಾಡ್ತಾರೆ. ಆ ಸಂದರ್ಭದಲ್ಲಿ 40 ವರ್ಷಗಳ ನಿಷ್ಕಳಂಕ ರಾಜಕೀಯ ಜೀವನವನ್ನು ನಡೆಸಿಕೊಂಡು ಬಂದಿರತಕ್ಕಂಥ ಸಿದ್ದರಾಮಯ್ಯ ವ್ಯಕ್ತಿತ್ವಕ್ಕೆ ಮಸಿ ಬಳಿಯುವುದಕ್ಕೆ ಪ್ರಯತ್ನ ನಡೀತಾ ಇದೆ. BJP ಷಡ್ಯಂತ್ರವನ್ನು ಮಾಡ್ತಾ ಇದೆ. ಸಾಮಾಜಿಕ ನ್ಯಾಯದ ಪರ ನಿಲುವಿನ ಮೇಲೆ ನಡೆಸಿರತಕ್ಕಂಥ ಪ್ರಹಾರ ಅಂತ ವಿಶ್ಲೇಷಣೆಯನ್ನು ಮಾಡುವಂಥ ಪ್ರಯತ್ನವನ್ನು ಅರ್ಷದ್ ಅವರು ಮಾಡಿದ್ದಾರೆ, ರಿಜ್ವಾನ್ ಅವರು ಮಾಡಿದ್ದಾರೆ. ಪ್ರಮುಖವಾಗಿ ಬಸವರಾಜ ಹೊರಟ್ಟಿ ಮಾತನಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಪ್ರಮುಖವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ಶಿವರಾಜ್ ತಂಗಡಿಗೂ ಕೂಡ ಒಂದಷ್ಟು ಅಂಶಗಳನ್ನು ಹೇಳುವ ಮುಖಾಂತರ ಪ್ರಮುಖವಾಗಿ ಗಮನವನ್ನು ಸೆಳೆಯತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ದೇಶದ ಅತ್ಯುನ್ನತ ನಾಗರಿಕ ಗೌರವ ಭಾರತ ರತ್ನವನ್ನು ದೇವರಾಜ್ ಅರಸು ಅವರಿಗೆ ಮರಣೋತ್ತರವಾಗಿ ನೀಡಿ ಗೌರವಿಸಿ ಅವರಿಗೆ ನಾವು ಸಮರ್ಪಣಾ ಮನೋಭಾವವನ್ನು ತೋರಿಸಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಲಾಗುತ್ತೆ. ಅಲ್ಲದೆ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಗೆ ದೇವರಾಜು ಅರಸು ಅವರಿಗೆ ಎಲೆಕ್ಟ್ರಾನಿಕ್ ಸಿಟಿ ದೇವರಾಜು ಅರಸು ಎಲೆಕ್ಟ್ರಾನಿಕ್ ಸಿಟಿ ಅಂತ ಆ ಒಂದು ನಗರಕ್ಕೆ ಮರುನಾಮಕರಣ ಮಾಡಲಾಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯನವರು ಏನು ತಿಳಿಸಿದರು. ದೇವರಾಜು ಅರಸು ಆಡಳಿತಾವಧಿಯಲ್ಲಿ ರಾಜ್ಯಕ್ಕೆ ಕರ್ನಾಟಕ ಅಂತ ಮರುನಾಮಕರಣ ಆಗಿತ್ತು. ಸಿದ್ದರಾಮಯ್ಯ ಆಡಳಿತದಲ್ಲಿ 50 ವರ್ಷಗಳನ್ನು ಪೂರೈಸ್ತಾ ಇರುವ ಕಾರಣ ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ ಎಂಬ ಘೋಷವಾಕ್ಯದ ಅಡಿಯಲ್ಲಿ ವರ್ಷ ಪೂರ್ತಿ ಸುವರ್ಣ ಸಂಭ್ರಮ ನಡೆಯುತ್ತೆ. ಕಳೆದ ನವೆಂಬರ್ನಲ್ಲಿ ಶುರುವಾಗಿರುವ ಸುವರ್ಣ ಸಂಭ್ರಮ ಅಥವಾ ಸುವರ್ಣ ವರ್ಷದ ಸಂಭ್ರಮ ಸಮಾರೋಪ ವಿಧಾನಸೌಧದಲ್ಲಿ ನವೆಂಬರ್ 1ಕ್ಕೆ ನಡೆಯಲಿದೆ. ಅದಕ್ಕೂ ಮುನ್ನ 14 ಅಕಾಡೆಮಿಗಳ ಸಹಯೋಗದಲ್ಲಿ ಗಡಿನಾಡು, ರಾಯಚೂರು, ಮೈಸೂರು ಮತ್ತು ಮಂಗಳೂರಿನಲ್ಲಿ ತಲಾ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೇವೆ ಅಂತ ಶಿವರಾಜ್ ತಂಗಡಿಗೆ ಹೇಳಿದ್ದಾರೆ. ದೇವರಾಜು ಅರಸು ಹಾಗೆ ರಾಜೀವ್ ಗಾಂಧಿಯವರ ಏನು ನೆನಪಿಸಿಕೊಳ್ತಕ್ಕಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ಅರಸು ಅವರ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳನ್ನು ಕಾಂಗ್ರೆಸ್ ನಾಯಕರು ಮಾತನಾಡಿದ್ರು. ಅದರಲ್ಲೂ ಕೂಡ ಅವರಿಗೆ ಮತ್ತು ತಮಗೆ ಯಾವ ರೀತಿಯಾಗಿ ಸಾಮ್ಯತೆ ಇದೆ ಅಂತ ಸಿದ್ದರಾಮಯ್ಯನವರು ತಿಳಿಸ್ತಕ್ಕಂಥ ವಿಶೇಷವಾದಂತಹ ಪ್ರಯತ್ನವನ್ನು ಮಾಡಿದ್ದು ಗಮನ ಸೆಳೆಯಿತು.